ಪಕ್ಷದಲ್ಲಿ ಏನಾದರೂ ಬಣ ರಾಜಕೀಯ ಅಸಮಾಧಾನಗಳಿದ್ರೆ ಅಧಿಕಾರಕ್ಕಾಗಿ ಅದನ್ನ ವಿಪಕ್ಷದವರು ಅಸ್ತ್ರ ಮಾಡ್ಕೊಳ್ಳೋದನ್ನ ಗಮನಿಸಿದ್ವಿ. ಆದ್ರೆ ಸ್ಟ್ರಾಂಗ್ ಆಗಿರಬೇಕಾದಂತಹ ವಿಪಕ್ಷದಲ್ಲೇ ಬಣ ರಾಜಕೀಯ ಶುರುವಾಗೋಯ್ತು. ಒಂದೇ ಮನೆ ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಆಗೋಗಿತ್ತು. ಕಾರಣ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸದ್ಯ ರೆಬಲ್ಸ್ ರಗಳೆ. ಏನಾಗುತ್ತೆ ಯತ್ನಾಳ್ ಅವರ ಭವಿಷ್ಯ ಅನ್ನೋದು ಪ್ರಶ್ನೆ. ಕಾರಣ ಆಲ್ರೆಡಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಇಂದ ಒಂದು ಶೋಕಾಸ್ ನೋಟಿಸ್ ನೀಡಲಾಗಿದೆ. 2 ದಿನಗಳಲ್ಲಿ ಶಾಸಕ ಯತ್ನಾಳ್ ಭವಿಷ್ಯ ನಿರ್ಧಾರ ಆಗುತ್ತಂತೆ. ಶಿಸ್ತು ಸಮಿತಿಗೆ ಎಲ್ಲಾ ವಿವರಣೆಯನ್ನ ಕೂಡ ಯತ್ನಾಳ್ ಅವರು ನೀಡಿದ್ದಾರೆ. ಈಗಾಗಲೇ ಬಿಜೆಪಿ ಬಣಗಳಿಗೆ ಹೈಕಮಾಂಡ್ ಲಾಸ್ಟ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ. ಹೈಕಮಾಂಡ್ ವಾರ್ನಿಂಗ್ಗೆ ತಂಡ ಹೊಡೆದಿದ್ದಾರೆ ಬಣದ ರಾಜಕೀಯ ವ್ಯಕ್ತಿಗಳು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಒಂದಂತೂ ಫಿಕ್ಸ್ ಆಗಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿ. ಆದ್ರೆ ಈ ಫಿಲಮ್ ಅಲ್ಲಿ ದಿ ಎಂಡ್ ಆದ್ಮೇಲೆ ಪಾರ್ಟ್ 2 ಇದೆ ಅಂತ ಹೇಳ್ತಾರಲ್ಲ, ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಅಂತ ಎಲ್ಲ ಅನ್ಕೊಂಡವ್ರೆ, ಇದು ಕ್ಲೈಮ್ಯಾಕ್ಸ್ ಅಂತ ಅಂತೇಳಿ ಬರ್ದಿಟ್ಕೊಳ್ಳಿ. ಇದು ಮುಂದಿನ ದಿನದಲ್ಲಿ ಬೇರೆದೇ ರೀತಿಯಲ್ಲಿ ಟರ್ನ್ ಆಗುತ್ತೆ. ಈ ಕ್ಷಣಕ್ಕೆ ತಣ್ಣಗಾಗಿರ್ಬೋದು, ವರಿಷ್ಠರು ಅನ್ಕೊಂಡಿರ್ಬೋದು ಓಕೆ ಯಾವುದು ಎಲೆಕ್ಷನ್ ಇಲ್ಲ, ಏನು ಸಮಸ್ಯೆ ಆಗಲ್ಲ ಅಂತೇಳಿ. ಸ್ಥಳೀಯ ಚುನಾವಣೆಗಳಿದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಹೇಳಕ್ಕಾಗಲ್ಲ. ಈಗ ಏನೇ ಮಾಡಿ ಅವರನ್ನ ರೆಬಲ್ಸ್ನ ಸರಿ ಹೋಗ್ರಪ್ಪ ಅಂತೇಳಿ ಇದು ಮಾಡ್ಬೋದು. ಯಾಕಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ಗಳು ನಾವು ಗಮನಿಸಿದ್ವಿ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರು ಅಂತ ಕೊಟ್ಟಂತ ಹೇಳಿಕೆ, ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ಅವ್ರನ್ನ ಕರೆಸಿ ನಾನು ಮಾತಾಡ್ತೀನಿ ಅಂತ ಹಿಂದೆ ಸುಮಾರು ಸರಿ ಹೇಳಿದ್ರು ಕೂಡ ಅದು ಯಾವುದು ವರ್ಕೌಟ್ ಆಗಿಲ್ಲ. ಆದ್ರೆ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಯಡಿಯೂರಪ್ಪ ಅವರ ಹೇಳಿಕೆ ನಾನು ಸ್ವಾಗತ ಮಾಡ್ತೀನಿ ಅಂತೇಳಿ. ಅದೇ ಅವರು ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಹೋಗೋದಕ್ಕಿಂತ ಮುಂಚೆ ಅವರ ಹೇಳಿಕೆಗಳು ಬೇರೆ ತರ ಇತ್ತು. ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಹೋಗಿ ವಾಪಸ್ ಹೊರಗಡೆ ಬಂದ ಮೇಲೆ ಅವರ ಹೇಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅಂದ್ರೆ ಬದಲಾವಣೆ ಆಗಿತ್ತು. ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಬಂಡಾಯ ಬೇಗುದಿಗೆ ಮಧ್ಯರೆದ ವರಿಷ್ಠರು. ರಾಜನಾಥ್ ಸಿಂಗ್ ಸಂಧಾನಕ್ಕೆ ರೆಬಲ್ ಸೈಲೆಂಟ್. ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿತ್ತು. ಇದರ ಮೊದಲ ಹಂತವಾಗಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದೆ. ಇದರ ಮಧ್ಯ ಇತ್ತ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಎಂದಿದ್ದಾರೆ. ಇದನ್ನು ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಮೂಲಕ ಕೇಸರಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿರುವ ಚರ್ಚೆ ಶುರುವಾಗಿದೆ. ಗೊತ್ತಿಲ್ರಪ್ಪ, ಅವರಟ ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಏನು ಸರ್ ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದು ಹಾಂ, CM ಆಗೋದು ಇಲ್ಲ CM ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರ್ಬೇಕು ಅನ್ನೋ ಆಸೆ ಈಡೇರೋದಿಲ್ಲ. ಎಲ್ಲ ಏನಾರು ತಿಳ್ಕೊಂಡು ಒಂದು ಅರ್ಧ ತಾಸು ಹೊಟ್ಟಿರಲ್ಲ, ಏನಾಗ್ತದೆ? ಹೀಗೆ ಕೇಳಿದ್ರು ಯತ್ನಾಳ್ರದ್ದು ಹೊಡಿರಿ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಗೂ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡ್ರು. ಇತ್ತ ರಾಜನಾಥ್ ಸಿಂಗ್ ರೆಬಲ್ ನಾಯಕರ ಜೊತೆ ಚರ್ಚೆ ಮಾಡಿ 2 ಬಣಗಳನ್ನ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರು ಎಂಬ ಮಾತನ್ನ ಸ್ವಾಗತ ಮಾಡ್ತೀನಿ ಎಂದು ಯತ್ನಾಳ್ ಹೇಳಿದ್ರು. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ. ಸರ್, ಒಳ್ಳೆಯದು, ಸ್ವಾಗತ ಮಾಡ್ತೀನಿ. ರಾಜನಾಥ್ ಸಿಂಗ್ ಸಂಧಾನಕ್ಕೆ ಯಶಸ್ವಿ. ಬಂಡಾಯ ಶಮನಕ್ಕೆ ಅಕಡಕ್ಕಿಳಿದ ರಾಜನಾಥ್ ಸಿಂಗ್ ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ 2 ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರಂತೆ. ಒಟ್ಟಾರೆ ಬಿಜೆಪಿ ನಾಯಕರ ಒಳ ಜಗಳಕ್ಕೆ ಮುಲಾಮು ಹಚ್ಚುವ ಮೂಲಕ ಮತ್ತೊಮ್ಮೆ ರಾಜನಾಥ್ ಸಿಂಗ್ ಟ್ರಬಲ್ ಶೂಟರ್ ಆಗಿದ್ದಾರೆ. ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಈ ರೆಬಲ್ಸ್ ಮೀಟಿಂಗ್ ಎಲ್ಲ ಶುರುವಾದ್ಮೇಲೆ, ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾದ್ಮೇಲೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಬಿಜೆಪಿ ಬಿಟಲ್ ಪ್ರತಿಯೊಂದು ಕೂಡ ಗೊತ್ತಿರುತ್ತಲ್ಲ, ಬಂದ್ರು ಮಾಮೂಲಿ ಬ್ಯಾಗ್ ತಗಲಾಕೊಂಡು. ಸುರೇಶ್ ಏನ್ರಿ ಅವ್ರ ಬತ್ತಳಿಕೆಯಲ್ಲಿ ಹಲವಾರು ರಹಸ್ಯಗಳಿರುತ್ತೆ, ತುಂಬಾ ಇದೆ. ಆದ್ರೆ ಸುರೇಶ್ ಎಲ್ಲೂ ಹೇಳಲ್ಲ. ಯಾವಾಗ ಟೈಮ್ ಬರುತ್ತೋ ಅದನ್ನ ಎತ್ತೆತ್ ಬಿಡ್ತಿರ್ತಾರೆ. ಸುರೇಶ್
ಹಾ ಸುರೇಶ್ ಇದ್ದಾರೆ. ಇವತ್ತೇನಿದೆ ನಿಮ್ಮ ಬ್ಯಾಗಲ್ಲಿ ಬತ್ತಳಿಕೆ? ಈ ಬಣ ಬಡಿದಾಟ ಈ ಕ್ಷಣಕ್ಕೆ ಮುಗ್ದೋಯ್ತಾ ಅಥವಾ ತಾತ್ಕಾಲಿಕನಾ? ಎಸ್ ನಾಗೇಂದ್ರ ಬಾಬು ಆ್ಯಕ್ಚುಲಿ ಈಗಷ್ಟೇ ಶುರುವಾಗಿರ್ತಕ್ಕಂಥದ್ದು ಸದ್ಯ ನೋಡೋದಾದರೆ, ಯಾಕೆಂತಂದರೆ ಈಗ ಕೇವಲ ರಾಜನಾಥ್ ಸಿಂಗ್ ಅವರ ಜೊತೆ ಅಷ್ಟೇ ಮಾತುಕತೆ ಆಗಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಏನು ಅಮಿತ್ ಶಾ ಅವರ ಬಳಿ ಹೋಗಬೇಕಾಗಿರ್ತಕ್ಕಂಥದ್ದು ಅಂತಿಮವಾಗಿ. ಆನಂತರ ಇಲ್ಲಿ ನಮಗೆ ಇರುವಂತಹ ಮಾಹಿತಿ ರಾಜ್ಯ ನಾಯಕರು, ಕೆಲ ಹಿರಿಯ ನಾಯಕರು ಹೇಳುವಂಥದ್ದು ಮತ್ತು ಹೈಕಮಾಂಡ್ನಲ್ಲಿ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಕೆಲ ಏನು ಕೇಂದ್ರದ ಕೆಲ ಸಂಸದರು ಹೇಳುವಂತಹ ಮಾಹಿತಿ ಪ್ರಕಾರನ ಇದಕ್ಕೆ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಅಮಿತ್ ಶಾ ಅವರ ಸಲಹೆ ಅಂತಿಮ. ಹಾಗಾಗಿ ಅಮಿತ್ ಶಾ ಅವರ ಬಳಿ ಕೂಡ ಹೋಗಬೇಕಾಗಿರ್ತಕ್ಕಂಥದ್ದು. ಈಗ ಕೇವಲ ಕೇಂದ್ರ ಶಿಸ್ತು ಸಮಿತಿಯ ಮುಂದೆ ಮಾತ್ರನ ಯತ್ನಾಳ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಆಗಿದೆ, ಯಾಕೆ ಒಂದಷ್ಟು ಅಂತರ ಆಯಿತು, ಯಾಕೆ ಭಿನ್ನಮತ ಆಯಿತು, ಯಾಕೆ ನಾನು ರೆಬಲ್ ಆಗಿದೆ ಅಂತಕ್ಕಂಥದ್ದು ಒಂದಷ್ಟು ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಇಷ್ಟಕ್ಕೆ ಮುಗಿದಿಲ್ಲ. ಇನ್ನೂ 2 ದಿನಗಳ ಕಾಲ ದೆಹಲಿಯಲ್ಲೇನೆ ಉಳಿತಾರೆ ಯತ್ನಾಳ್ ಅವರು. ಅಲ್ಲಿಗೆ ಅಂತಿಮವಾಗಿ ಏನೋ JP ನಡ್ಡಾ ಹಾಗೆಯೇ ಅಮಿತ್ ಶಾ ಏನಿದ್ದಾರೆ, ಇಬ್ಬರ ಒಂದು ನಿರ್ಧಾರ ಏನಿದೆ ಅದು ಫೈನಲ್. ಅದರಲ್ಲಿ ಅಮಿತ್ ಶಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕುತೂಹಲ ಆಗಿರ್ತಕ್ಕಂಥ. ಈವರೆಗೂ ಕೂಡ ಕೇವಲ ಇನ್ನೂ ಕೂಡ ಏನು ಅಂದರೆ ಪ್ರೋಸೆಸ್ಸಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಅಶೋಕ್ ಅವರ ಒಂದು ಮಾಹಿತಿಯನ್ನು ಕೂಡ JP ನಡ್ಡಾ ಅವರು ಪಡ್ಕೊಂಡಿರ್ತಕ್ಕಂಥದ್ದು. ಏನಾಗಿದೆ, ಒಂದು ವೇಳೆ ಯತ್ನಾಳ್ ಅವರ ವಿರುದ್ಧ ಉಚ್ಚಾಟನೆಯ ಕ್ರಮವನ್ನು ಕೈಗೊಂಡಿದ್ದೆ ಆದರೆ ಪಕ್ಷದ ಮೇಲೆ ಬೀರತಕ್ಕಂಥ ಪರಿಣಾಮಗಳು ಏನು, ಅಥವಾ ಯಾವ ರೀತಿಯಾಗಿ ಹೋಗಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಕಾಂಪ್ರಮೈಸ್ ಮಾಡಬೇಕು, ಎಲ್ಲದರ ಕುರಿತಂತೆ ಕೂಡ ಅಶೋಕ್ ಅವ್ರ ಬಳಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂತಿಮವಾಗಿ ಅಶೋಕ್ ಅವರು ಕೂಡ ಎಲ್ಲಿಯೂ ಕೂಡ ತಮ್ಮ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಆದರೆ ಇನ್ನೂ 2 ದಿನಗಳವರೆಗೆ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸದ್ಯ 2 ಬಣಗಳೇನಿದೆ, 2 ಬಣಗಳ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಖಡಕ್ಕಾಗಿ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಆದರೆ ಅಮಿತ್ ಶಾ ಅವರ ಒಂದು ಫೈನಲ್ ಒಂದು ಡಿಸಿಷನ್ ಇದೆಯಲ್ಲ, ಅದು ಯತ್ನಾಳ್ ಅವರು ಹಾಗೆ ವಿಜೇಂದ್ರ ಅವರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಮತ್ತು ಪಕ್ಷದಲ್ಲಿ ಆಂತರಿಕ ಕಚ್ಚಾಟಕ್ಕೆ ಅವರ ಅಂತಿಮವಾದಂಥ ಮೂಲ ಏನಿದೆ ಅಂತಕ್ಕಂಥದ್ದು ಭಾಳ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಯತ್ನಾಳ್ ಅವರ ವಿರುದ್ಧ ಈಗಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಶಿಸ್ತು ಕ್ರಮ ತೆಗೆದುಕೊಳ್ಳೋದಿಲ್ಲ, ಕೇವಲ ವಾರ್ನಿಂಗ್ ಅಷ್ಟೇ ಸೀಮಿತ. ಜೊತೆಗೆ ಇಬ್ಬರನ್ನ ಕೂಡ ಕಾಂಪ್ರಮೈಸ್ ಮಾಡ್ತಕ್ಕಂಥದ್ದು, ರಾಜಿ ಸಂಧಾನ ಮಾಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಹಾಗೆ ನಮಗಿರುವಂತಹ ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ನಾಡಿದ್ದು ಆ ವಿಜೇಂದ್ರ ಅವರನ್ನು ಕೂಡ ದೆಹಲಿಗೆ ವರಿಷ್ಠರು ಕರೆಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಕೂಡ ನಮಗೆ ಆಪ್ತ ಮೂಲಗಳು ಹೇಳ್ತಿರುವಂಥ ಮಾಹಿತಿ. ಅಂತಿಮವಾಗಿ ಅಮಿತ್ ಶಾ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನು ಅನ್ನೋದ್ರ ಮೇಲೆ ರಾಜ್ಯ BJPಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತೋ ಬಿಲ್ಲೋ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಅಧಿಕಾರದಲ್ಲಿರುವ ಪಕ್ಷದಲ್ಲಿ ಏನಾದರೂ ಬಣ ರಾಜಕೀಯ ಅಸಮಾಧಾನಗಳಿದ್ರೆ ಅಧಿಕಾರಕ್ಕಾಗಿ ಅದನ್ನ ವಿಪಕ್ಷದವರು ಅಸ್ತ್ರ ಮಾಡ್ಕೊಳ್ಳೋದನ್ನ ಗಮನಿಸಿದ್ವಿ. ಆದ್ರೆ ಸ್ಟ್ರಾಂಗ್ ಆಗಿರಬೇಕಾದಂತಹ ವಿಪಕ್ಷದಲ್ಲೇ ಬಣ ರಾಜಕೀಯ ಶುರುವಾಗೋಯ್ತು. ಒಂದೇ ಮನೆ 3 ಬಾಗಿಲು ಅನ್ನುವಂಥ ಪರಿಸ್ಥಿತಿ ಆಗೋಗಿತ್ತು. ಕಾರಣ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸದ್ಯ ರೆಬಲ್ಸ್ ರಗಳೆ. ಏನಾಗುತ್ತೆ ಯತ್ನಾಳ್ ಅವರ ಭವಿಷ್ಯ ಅನ್ನೋದು ಪ್ರಶ್ನೆ. ಕಾರಣ ಆಲ್ರೆಡಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಇಂದ ಒಂದು ಶೋಕಾಸ್ ನೋಟಿಸ್ ನೀಡಲಾಗಿದೆ. 2 ದಿನಗಳಲ್ಲಿ ಶಾಸಕ ಯತ್ನಾಳ್ ಭವಿಷ್ಯ ನಿರ್ಧಾರ ಆಗುತ್ತಂತೆ. ಶಿಸ್ತು ಸಮಿತಿಗೆ ಎಲ್ಲಾ ವಿವರಣೆಯನ್ನ ಕೂಡ ಯತ್ನಾಳ್ ಅವರು ನೀಡಿದ್ದಾರೆ. ಈಗಾಗಲೇ ಬಿಜೆಪಿ ಬಣಗಳಿಗೆ ಹೈಕಮಾಂಡ್ ಲಾಸ್ಟ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ. ಹೈಕಮಾಂಡ್ ವಾರ್ನಿಂಗ್ಗೆ ತಂಡ ಹೊಡೆದಿದ್ದಾರೆ ಬಣದ ರಾಜಕೀಯ ವ್ಯಕ್ತಿಗಳು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಒಂದಂತೂ ಫಿಕ್ಸ್ ಆಗಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿ. ಆದ್ರೆ ಈ ಫಿಲಮ್ ಅಲ್ಲಿ ದಿ ಎಂಡ್ ಆದ್ಮೇಲೆ ಪಾರ್ಟ್ 2 ಇದೆ ಅಂತ ಹೇಳ್ತಾರಲ್ಲ, ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಅಂತ ಎಲ್ಲ ಅನ್ಕೊಂಡವ್ರೆ, ಇದು ಕ್ಲೈಮ್ಯಾಕ್ಸ್ ಅಂತ ಅಂತೇಳಿ ಬರ್ದಿಟ್ಕೊಳ್ಳಿ. ಇದು ಮುಂದಿನ ದಿನದಲ್ಲಿ ಬೇರೆದೇ ರೀತಿಯಲ್ಲಿ ಟರ್ನ್ ಆಗುತ್ತೆ. ಈ ಕ್ಷಣಕ್ಕೆ ತಣ್ಣಗಾಗಿರ್ಬೋದು, ವರಿಷ್ಠರು ಅನ್ಕೊಂಡಿರ್ಬೋದು ಓಕೆ ಯಾವುದು ಎಲೆಕ್ಷನ್ ಇಲ್ಲ, ಏನು ಸಮಸ್ಯೆ ಆಗಲ್ಲ ಅಂತೇಳಿ. ಸ್ಥಳೀಯ ಚುನಾವಣೆಗಳಿದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಹೇಳಕ್ಕಾಗಲ್ಲ. ಈಗ ಏನೇ ಮಾಡಿ ಅವರನ್ನ ರೆಬಲ್ಸ್ನ ಸರಿ ಹೋಗ್ರಪ್ಪ ಅಂತೇಳಿ ಇದು ಮಾಡ್ಬೋದು. ಯಾಕಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ಗಳು ನಾವು ಗಮನಿಸಿದ್ವಿ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರು ಅಂತ ಕೊಟ್ಟಂತ ಹೇಳಿಕೆ, ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ಅವ್ರನ್ನ ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳಿ ಹಿಂದೆ ಸುಮಾರು ಸರಿ ಹೇಳಿದ್ರು ಕೂಡ ಅದು ಯಾವುದು ವರ್ಕೌಟ್ ಆಗಿಲ್ಲ. ಆದ್ರೆ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಯಡಿಯೂರಪ್ಪ ಅವರ ಹೇಳಿಕೆ ನಾನು ಸ್ವಾಗತ ಮಾಡ್ತೀನಿ ಅಂತೇಳಿ. ಅದೇ ಅವರು ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಹೋಗೋದಕ್ಕಿಂತ ಮುಂಚೆ ಅವರ ಹೇಳಿಕೆಗಳು ಬೇರೆ ತರ ಇತ್ತು. ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಹೋಗಿ ವಾಪಸ್ ಹೊರಗಡೆ ಬಂದ ಮೇಲೆ ಅವರ ಹೇಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅಂದ್ರೆ ಬದಲಾವಣೆ ಆಗಿತ್ತು. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬಂಡಾಯ ಬೇಗುದಿಗೆ ಮಧ್ಯರೆದ ವರಿಷ್ಠರು. ರಾಜನಾಥ್ ಸಿಂಗ್ ಸಂಧಾನಕ್ಕೆ ರೆಬಲ್ ಸೈಲೆಂಟ್.
ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿತ್ತು. ಇದರ ಮೊದಲ ಹಂತವಾಗಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದೆ. ಇದರ ಮಧ್ಯ ಇತ್ತ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಎಂದಿದ್ದಾರೆ. ಇದನ್ನು ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಮೂಲಕ ಕೇಸರಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿರುವ ಚರ್ಚೆ ಶುರುವಾಗಿದೆ. ಗೊತ್ತಿಲ್ಲರಪ್ಪ, ಅವರಟ ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಏನು ಸರ್ ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. ಸಿ ಎಂ ಮಾಡೋದು ಸರ್? ಹಾಂ, ಸಿ ಎಂ ಆಗೋದು ಇಲ್ಲ ಸಿ ಎಮ್ ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ. ಎಲ್ಲ ಏನಾರು ತಿಳ್ಕೊಂಡು ಒಂದು ಅರ್ಧ ತಾಸು ಹೊಡಿರಲ್ಲ, ಏನಾಗ್ತದೆ? ಹೀಗೆ ಕೇಳಿದ್ರು ಯತ್ನಾಳ್ರತ್ ಹೊಡಿರಿ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡ್ರು. ಇತ್ತ ರಾಜನಾಥ್ ಸಿಂಗ್ ರೆಬಲ್ ನಾಯಕರ ಜೊತೆ ಚರ್ಚೆ ಮಾಡಿ 2 ಬಣಗಳನ್ನ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರು ಎಂಬ ಮಾತನ್ನ ಸ್ವಾಗತ ಮಾಡ್ತೀನಿ ಎಂದು ಯತ್ನಾಳ್ ಹೇಳಿದ್ರು. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೀನಿ. ರಾಜನಾಥ್ ಸಿಂಗ್ ಸಂಧಾನಕ್ಕೆ ಯಶಸ್ವಿ. ಬಂಡಾಯ ಶಮನಕ್ಕೆ ಅಖಡಕ್ಕಿಳಿದ ರಾಜನಾಥ್ ಸಿಂಗ್ ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ 2 ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರಂತೆ. ಒಟ್ಟಾರೆ ಬಿಜೆಪಿ ನಾಯಕರ ಒಳ ಜಗಳಕ್ಕೆ ಮುಲಾಮು ಹಚ್ಚುವ ಮೂಲಕ ಮತ್ತೊಮ್ಮೆ ರಾಜನಾಥ್ ಸಿಂಗ್ ಟ್ರಬಲ್ ಶೂಟರ್ ಆಗಿದ್ದಾರೆ. ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಈ ರೆಬಲ್ಸ್ ಮೀಟಿಂಗ್ ಎಲ್ಲ ಶುರುವಾದ್ಮೇಲೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾದ್ಮೇಲೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಬಿಜೆಪಿ ಬಿಟಲ್ ಪ್ರತಿಯೊಂದು ಕೂಡ ಗೊತ್ತಿರುತ್ತಲ್ಲ, ಬಂದ್ರು ಮಾಮೂಲಿ ಬ್ಯಾಗ್ ತಗಲಾಕೊಂಡು ಸುರೇಶ್ ಏನ್ರಿ ಅವ್ರ ಬತ್ತಳಿಕೆಯಲ್ಲಿ ಹಲವಾರು ರಹಸ್ಯಗಳಿರುತ್ತೆ. ತುಂಬಾ ಇದೆ, ಆದ್ರೆ ಸುರೇಶ್ ಎಲ್ಲೂ ಹೇಳಲ್ಲ. ಹೌದು, ಯಾವಾಗ ಟೈಮ್ ಬರುತ್ತೋ ಅದನ್ನ ಎತ್ತೆತ್ ಬಿಡ್ತಿರ್ತಾರೆ. ಸುರೇಶ್, ಸುರೇಶ್ ಇವತ್ತೇನಿದೆ ನಿಮ್ಮ ಬ್ಯಾಗ್ ಅಲ್ಲಿ ಬತ್ತಳಿಕೆ? ಈ ಬಣ ಬಡಿದಾಟ ಈ ಕ್ಷಣಕ್ಕೆ ಮುಗ್ದೋಯ್ತಾ ಅಥವಾ ತಾತ್ಕಾಲಿಕನ? ಎಸ್, ನಗೇಂದ್ರ ಬಾಬು, ಆ್ಯಕ್ಚುಲಿ ಈಗಷ್ಟೇ ಶುರುವಾಗಿರ್ತಕ್ಕಂಥದ್ದು ಸದ್ಯ ನೋಡೋದಾದರೆ. ಯಾಕೆಂತಂದರೆ ಈಗ ಕೇವಲ ರಾಜನಾಥ್ ಸಿಂಗ್ ಅವರ ಜೊತೆ ಅಷ್ಟೇ ಮಾತುಕತೆ ಆಗಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಏನು ಅಮಿತ್ ಶಾ ಅವರ ಬಳಿ ಹೋಗಬೇಕಾಗಿರ್ತಕ್ಕಂಥದ್ದು ಅಂತಿಮವಾಗಿ. ಆನಂತರ ಇಲ್ಲಿ ನಮಗೆ ಇರುವಂತಹ ಮಾಹಿತಿ ರಾಜ್ಯ ನಾಯಕರು, ಕೆಲ ಹಿರಿಯ ನಾಯಕರು ಹೇಳುವಂಥದ್ದು ಮತ್ತು ಹೈಕಮಾಂಡ್ನಲ್ಲಿ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಕೆಲ ಏನು ಕೇಂದ್ರದ ಕೆಲ ಸಂಸದರು ಹೇಳುವಂತಹ ಮಾಹಿತಿ ಪ್ರಕಾರನ ಇದಕ್ಕೆ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಅಮಿತ್ ಶಾ ಅವರ ಸಲಹೆ ಅಂತಿಮ. ಹಾಗಾಗಿ ಅಮಿತ್ ಶಾ ಅವರ ಬಳಿ ಕೂಡ ಹೋಗಬೇಕಾಗಿರ್ತಕ್ಕಂಥದ್ದು. ಈಗ ಕೇವಲ ಕೇಂದ್ರ ಶಿಸ್ತು ಸಮಿತಿಯ ಮುಂದೆ ಮಾತ್ರನ ಏನೋ ಯತ್ನಾಳ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಆಗಿದೆ, ಯಾಕೆ ಒಂದಷ್ಟು ಅಂತರ ಆಯಿತು, ಯಾಕೆ ಭಿನ್ನಮತ ಆಯಿತು, ಯಾಕೆ ನಾನು ರೆಬಲ್ ಆಗಿದೆ ಅಂತಕ್ಕಂಥದ್ದು ಒಂದಷ್ಟು ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಇಷ್ಟಕ್ಕೆ ಮುಗಿದಿಲ್ಲ. ಇನ್ನೂ 2 ದಿನಗಳ ಕಾಲ ದೆಹಲಿಯಲ್ಲೇನೆ ಉಳಿತಾರೆ ಯತ್ನಾಳ್ ಅವರು. ಅಲ್ಲಿಗೆ ಅಂತಿಮವಾಗಿ ಏನೋ JP ನಡ್ಡಾ ಹಾಗೆಯೇ ಅಮಿತ್ ಶಾ ಏನಿದ್ದಾರೆ, ಇಬ್ಬರ ಒಂದು ನಿರ್ಧಾರ ಏನಿದೆ ಅದು ಫೈನಲ್. ಅದರಲ್ಲಿ ಅಮಿತ್ ಶಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕುತೂಹಲ ಆಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಕೇವಲ ಇನ್ನೂ ಕೂಡ ಏನು ಅಂದರೆ ಪ್ರೋಸೆಸ್ಸಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಆರ್ ಅಶೋಕ್ ಅವರ ಒಂದು ಮಾಹಿತಿಯನ್ನು ಕೂಡ JP ನಡ್ಡಾ ಅವರು ಪಡ್ಕೊಂಡಿರ್ತಕ್ಕಂಥದ್ದು. ಏನಾಗಿದೆ, ಒಂದು ವೇಳೆ ಯತ್ನಾಳ್ ಅವರ ವಿರುದ್ಧ ಉಚ್ಚಾಟನೆಯ ಕ್ರಮವನ್ನು ಕೈಗೊಂಡಿದ್ದೆ ಆದರೆ ಪಕ್ಷದ ಮೇಲೆ ಬೀರತಕ್ಕಂಥ ಪರಿಣಾಮಗಳು ಏನು, ಅಥವಾ ಯಾವ ರೀತಿಯಾಗಿ ಹೋಗಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಕಾಂಪ್ರಮೈಸ್ ಮಾಡಬೇಕು, ಎಲ್ಲದರ ಕುರಿತಂತೆ ಕೂಡ ಆರ್ ಅಶೋಕ್ ಅವ್ರ ಬಳಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂತಿಮವಾಗಿ ಆರ್ ಅಶೋಕ್ ಅವರು ಕೂಡ ಎಲ್ಲಿಯೂ ಕೂಡ ತಮ್ಮ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಆದರೆ ಇನ್ನೂ 2 ದಿನಗಳವರೆಗೆ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸದ್ಯ 2 ಬಣಗಳೇನಿದೆ, 2 ಬಣಗಳ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಖಡಕ್ಕಾಗಿ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಆದರೆ
ಅಮಿತ್ ಶಾ ಅವರ ಒಂದು ಫೈನಲ್ ಒಂದು ಡಿಸಿಷನ್ ಇದೆಯಲ್ಲ ಅದು ಯತ್ನಾಳ್ ಅವರು ಹಾಗೆ ವಿಜಯೇಂದ್ರ ಅವರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಮತ್ತು ಪಕ್ಷದಲ್ಲಿ ಆಂತರಿಕ ಕಚ್ಚಾಟಕ್ಕೆ ಅವರ ಅಂತಿಮವಾದಂಥ ಮೂಲ ಏನಿದೆ ಅಂತಕ್ಕಂಥದ್ದು ಭಾಳ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಯತ್ನಾಳ್ ಅವರ ವಿರುದ್ಧ ಈಗಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಶಿಸ್ತು ಕ್ರಮ ತೆಗೆದುಕೊಳ್ಳೋದಿಲ್ಲ, ಕೇವಲ ವಾರ್ನಿಂಗ್ ಅಷ್ಟೇ ಸೀಮಿತ. ಜೊತೆಗೆ ಇಬ್ಬರನ್ನ ಕೂಡ ಕಾಂಪ್ರಮೈಸ್ ಮಾಡ್ತಕ್ಕಂಥ ರಾಜಿ ಸಂಧಾನ ಮಾಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಹಾಗೆ ನಮಗಿರುವಂತಹ ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ನಾಡಿದ್ದು ವಿಜಯೇಂದ್ರ ಅವರನ್ನು ಕೂಡ ದೆಹಲಿಗೆ ವರಿಷ್ಠರು ಕರೆಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಕೂಡ ನಮಗೆ ಆಪ್ತ ಮೂಲಗಳು ಹೇಳ್ತಿರುವಂಥ ಮಾಹಿತಿ. ಅಂತಿಮವಾಗಿ ಅಮಿತ್ ಶಾ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನು ಅನ್ನೋದ್ರ ಮೇಲೆ ರಾಜ್ಯ BJPಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತೋ ಬಿಲ್ಲೋ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಹಿಂದೆ ಕೂಡ RSS ನಾಯಕರ ಪ್ರಮುಖರೇ ಬಂದುಬಿಟ್ಟು ಸಮನ್ವಯ ಸಭೆಯನ್ನ ಮಾಡಿ ಫೈನ್ ಕಾದ್ ನೋಡೋಣ ಫೈರ್ ಬ್ರ್ಯಾಂಡ್ ಸೈಲೆಂಟ್ ಆಗ್ತಾರ ಆ ಮೂಲಕ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.